ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ 2 ಬಾರಿ ರಾಜ್ಯಕ್ಕೆ ಬಂದರು. 2 ಬಾರಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ಜೊತೆಗೆ ಡಿಕೆಶಿ ಆಗಿರ್ಬೋದು, ಇಬ್ಬರನ್ನು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ರೆಡಿ ಮಾಡಿಕೊಂಡು ಆ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ಆ ವರದಿ ಈಗ ಸೋನಿಯಾ ಗಾಂಧಿ ಕೈ ತಲುಪಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವರದಿ ನಿಮ್ಮ ಕೈಲಿದೆ, ನೀವೇ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳೋದು, ಭವಿಷ್ಯದಲ್ಲಿ ಕಾಂಗ್ರೆಸ್ನ ಉನ್ನತಿ ಆಗಬೇಕು ಅಥವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಾದ್ರೆ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ನಿರ್ಧಾರ ಮಾಡಿ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಖರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಇತ್ಯರ್ಥ ಮಾಡೋಣ ಅಂದಿದ್ದಾರೆ ಸೋನಿಯಾ ಗಾಂಧಿ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಿ ಅಂತ ಸಿಎಂ ಹಾಗೂ ಡಿಸಿಎಂಗೆ ಸೂಚನೆ ನೀಡಲಾಗಿದೆ. 2ರಲ್ಲಿ 1 ನಿರ್ಧಾರ ಆಗೋವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಈ ಯಥಾಸ್ಥಿತಿ ಅನ್ನೋದು ಇನ್ನೂ ಕೂಡ ನಿಗೂಢ. ವರದಿ ಸೋನಿಯಾ ಗಾಂಧಿ ಕೈ ತಲುಪಿದೆ. ಈ ವರದಿ ನೋಡಿದ್ದಾರೆ, ಅದರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಅದರ ಬಗ್ಗೆ ಶಾಸಕರ ವಿಚಾರ ಏನು, ಅದರ ಜೊತೆಯಲ್ಲಿ ಸಚಿವರೇನು ಬಯಸ್ತಾ ಇದ್ದಾರೆ, ಸಾಧಕ ಬಾಧಕಗಳೇನು, ಬದಲಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿರೋಧಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಬದಲಾಯಿಸಿಲ್ಲ ಅನ್ನೋದಾದ್ರೆ ಯಾವ ರೀತಿಯ ಕುತ್ತು ಬರುತ್ತೆ, ಇದೆಲ್ಲವನ್ನೂ ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಿಲುವೇನು ಅನ್ನೋದನ್ನು ಕೂಡ ಆ ವರದಿ ಒಳಗೊಂಡಿದೆ. ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ಆ ವರದಿಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡೋಣ, ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯಲಿ ಅನ್ನುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ. ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ 2 ಬಾರಿ ರಾಜ್ಯಕ್ಕೆ ಬಂದರು. 2 ಬಾರಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ಜೊತೆಗೆ ಡಿಕೆಶಿ ಆಗಿರ್ಬೋದು, ಇಬ್ಬರನ್ನು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ರೆಡಿ ಮಾಡಿಕೊಂಡು ಆ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ಆ ವರದಿ ಈಗ ಸೋನಿಯಾ ಗಾಂಧಿ ಕೈ ತಲುಪಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವರದಿ ನಿಮ್ಮ ಕೈಲಿದೆ, ನೀವೇ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳೋದು, ಭವಿಷ್ಯದಲ್ಲಿ ಕಾಂಗ್ರೆಸ್ನ ಉನ್ನತಿ ಆಗಬೇಕು ಅಥವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಾದ್ರೆ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ನಿರ್ಧಾರ ಮಾಡಿ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಖರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಇತ್ಯರ್ಥ ಮಾಡೋಣ ಅಂದಿದ್ದಾರೆ ಸೋನಿಯಾ ಗಾಂಧಿ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಿ ಅಂತ ಸಿಎಂ ಹಾಗೂ ಡಿಸಿಎಂಗೆ ಸೂಚನೆ ನೀಡಲಾಗಿದೆ. 2ರಲ್ಲಿ 1 ನಿರ್ಧಾರ ಆಗೋವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಈ ಯಥಾಸ್ಥಿತಿ ಅನ್ನೋದು ಇನ್ನೂ ಕೂಡ ನಿಗೂಢ. ವರದಿ ಸೋನಿಯಾ ಗಾಂಧಿ ಕೈ ತಲುಪಿದೆ. ಈ ವರದಿ ನೋಡಿದ್ದಾರೆ, ಅದರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಅದರ ಬಗ್ಗೆ ಶಾಸಕರ ವಿಚಾರ ಏನು, ಅದರ ಜೊತೆಯಲ್ಲಿ ಸಚಿವರೇನು ಬಯಸ್ತಾ ಇದ್ದಾರೆ, ಸಾಧಕ ಬಾಧಕಗಳೇನು, ಬದಲಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿರೋಧಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಬದಲಾಯಿಸಿಲ್ಲ ಅನ್ನೋದಾದ್ರೆ ಯಾವ ರೀತಿಯ ಕುತ್ತು ಬರುತ್ತೆ, ಇದೆಲ್ಲವನ್ನೂ ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಿಲುವೇನು ಅನ್ನೋದನ್ನು ಕೂಡ ಆ ವರದಿ ಒಳಗೊಂಡಿದೆ. ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ಆ ವರದಿಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡೋಣ, ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯಲಿ ಅನ್ನುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ.
ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ 2 ಬಾರಿ ರಾಜ್ಯಕ್ಕೆ ಬಂದರು. 2 ಬಾರಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ಜೊತೆಗೆ ಡಿಕೆಶಿ ಆಗಿರ್ಬೋದು, ಇಬ್ಬರನ್ನು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ರೆಡಿ ಮಾಡಿಕೊಂಡು ಆ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ಆ ವರದಿ ಈಗ ಸೋನಿಯಾ ಗಾಂಧಿ ಕೈ ತಲುಪಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವರದಿ ನಿಮ್ಮ ಕೈಲಿದೆ, ನೀವೇ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳೋದು, ಭವಿಷ್ಯದಲ್ಲಿ ಕಾಂಗ್ರೆಸ್ನ ಉನ್ನತಿ ಆಗಬೇಕು ಅಥವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಾದ್ರೆ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ನಿರ್ಧಾರ ಮಾಡಿ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಖರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಇತ್ಯರ್ಥ ಮಾಡೋಣ ಅಂದಿದ್ದಾರೆ ಸೋನಿಯಾ ಗಾಂಧಿ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಿ ಅಂತ ಸಿಎಂ ಹಾಗೂ ಡಿಸಿಎಂಗೆ ಸೂಚನೆ ನೀಡಲಾಗಿದೆ. 2ರಲ್ಲಿ 1 ನಿರ್ಧಾರ ಆಗೋವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಈ ಯಥಾಸ್ಥಿತಿ ಅನ್ನೋದು ಇನ್ನೂ ಕೂಡ ನಿಗೂಢ. ವರದಿ ಸೋನಿಯಾ ಗಾಂಧಿ ಕೈ ತಲುಪಿದೆ. ಈ ವರದಿ ನೋಡಿದ್ದಾರೆ, ಅದರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಅದರ ಬಗ್ಗೆ ಶಾಸಕರ ವಿಚಾರ ಏನು, ಅದರ ಜೊತೆಯಲ್ಲಿ ಸಚಿವರೇನ್ ಬಯಸ್ತಾ ಇದ್ದಾರೆ, ಸಾಧಕ ಬಾಧಕಗಳೇನು, ಬದಲಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿರೋಧಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಬದಲಾಯಿಸಿಲ್ಲ ಅನ್ನೋದಾದ್ರೆ ಯಾವ ರೀತಿಯ ಕುತ್ತು ಬರುತ್ತೆ, ಇದೆಲ್ಲವನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಿಲುವೇನು ಅನ್ನೋದನ್ನು ಕೂಡ ಆ ವರದಿ ಒಳಗೊಂಡಿದೆ. ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತಹ ವರದಿಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡೋಣ, ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ. ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ 2 ಬಾರಿ ರಾಜ್ಯಕ್ಕೆ ಬಂದರು. 2 ಬಾರಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ಜೊತೆಗೆ ಡಿಕೆಶಿ ಆಗಿರ್ಬೋದು, ಇಬ್ಬರನ್ನು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ರೆಡಿ ಮಾಡಿಕೊಂಡು ಆ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ಆ ವರದಿ ಈಗ ಸೋನಿಯಾ ಗಾಂಧಿ ಕೈ ತಲುಪಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವರದಿ ನಿಮ್ಮ ಕೈಲಿದೆ, ನೀವೇ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳೋದು, ಭವಿಷ್ಯದಲ್ಲಿ ಕಾಂಗ್ರೆಸ್ನ ಉನ್ನತಿ ಆಗಬೇಕು ಅಥವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಾದ್ರೆ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ನಿರ್ಧಾರ ಮಾಡಿ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಖರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಇತ್ಯರ್ಥ ಮಾಡೋಣ ಅಂದಿದ್ದಾರೆ ಸೋನಿಯಾ ಗಾಂಧಿ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಿ ಅಂತ ಸಿಎಂ ಹಾಗೂ ಡಿಸಿಎಂಗೆ ಸೂಚನೆ ನೀಡಲಾಗಿದೆ. 2ರಲ್ಲಿ 1 ನಿರ್ಧಾರ ಆಗೋವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಈ ಯಥಾಸ್ಥಿತಿ ಅನ್ನೋದು ಇನ್ನೂ ಕೂಡ ನಿಗೂಢ. ವರದಿ ಸೋನಿಯಾ ಗಾಂಧಿ ಕೈ ತಲುಪಿದೆ. ಈ ವರದಿ ನೋಡಿದ್ದಾರೆ, ಅದರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಅದರ ಬಗ್ಗೆ ಶಾಸಕರ ವಿಚಾರ ಏನು, ಅದರ ಜೊತೆಯಲ್ಲಿ ಸಚಿವರೇನ್ ಬಯಸ್ತಾ ಇದ್ದಾರೆ, ಸಾಧಕ ಬಾಧಕಗಳೇನು, ಬದಲಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿರೋಧಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಬದಲಾಯಿಸಿಲ್ಲ ಅನ್ನೋದಾದ್ರೆ ಯಾವ ರೀತಿಯ ಕುತ್ತು ಬರುತ್ತೆ, ಇದೆಲ್ಲವನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಿಲುವೇನು ಅನ್ನೋದನ್ನು ಕೂಡ ಆ ವರದಿ ಒಳಗೊಂಡಿದೆ. ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತಹ ವರದಿಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡೋಣ, ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ.